ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಡಿಕೆಶಿ ಸಿಎಂ ಆಗೋ ಕಾಲ ಸನ್ನಿಹಿತ ಎಂಬ ಚನ್ನರಾಜ ಹಟ್ಟಿಹೊಳಿ ಹೇಳಿಕೆ ಕುರಿತು ಪ್ರಶ್ನಿಸಿದಾಗ ಸಾರಿ ಅದರ ಬಗ್ಗೆ ಕೇಳಬೇಡಿ ಎಂದು ಉತ್ತರಿಸಿದರು. ಪವರ್ ಶೇರಿಂಗ್ ಫೈಟ್ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡುವ ಸಚಿವರು ನಕಾರ ವ್ಯಕ್ತಪಡಿಸಿದರು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ 3 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಮಾರ್ಚ್ 6ರಂದು ಮತ್ತೊಮ್ಮೆ ಬಜೆಟ್ ಮಂಡಿಸಲಿದ್ದಾರೆ. ಈ ಬಾರಿ ಬಜೆಟ್ ಗಾತ್ರವು 10 ರಿಂದ 20 ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ನಿವೇಶನ ನೀಡುವ ವಿಚಾರದಲ್ಲಿ ಈಗಾಗಲೇ ಅನುಮತಿ ನೀಡಲಾಗಿದೆ. ಸರ್ಕಾರಿ ಜಾಗ ಗುರುತಿಸಿ ಅಭಿವೃದ್ಧಿಪಡಿಸಿ ಹಂಚಿಕೆ ಮಾಡುವ ಕಾರ್ಯ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಕುರಿತು ಮಾತನಾಡಿದ ಸಚಿವರು, ಫ್ರೀಯಾಗಿಯೇ ಸ್ಮಾರ್ಟ್ ಕಾರ್ಡ್ ನೀಡುವ ಸರ್ಕಾರ ನಿರ್ಧರಿಸಿದೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಅವರು ಹೇಳಿದಿವಿ, ಅದು ಇನ್ನೂ ಟೈಮ್. ಬಜೆಟ್ ಬಗ್ಗೆ ಹೇಳಿದ್ದೀವಿ, ಒಳ್ಳೆ ಬಜೆಟ್ ನಿರೀಕ್ಷೆ ಮಾಡಿದ್ದೀವಿ. ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ನಮ್ಮ ಆಸೆ ಇದೆ. ಈಗಾಗಲೇ 3 ಸಾರಿ ಹುಟ್ಟಿದ್ದಾರೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡುವಂತ ಆಶೆಯನ್ನು ವ್ಯಕ್ತ ಮಾಡ್ತೀನಿ. ನೋಡೋಣ, ವೇಟ್ ಮಾಡೋಣ. 6 ತಾರೀಕು ಬಜೆಟ್ ಮಂಡನೆ ಮಾಡ್ತಾರೆ ಸಿಎಂ ಅವರು. ಸೊ ನೋಡೋಣ. ಒಂದು ಮಿನಿಮಮ್ 10 ರಿಂದ 20 ಸಾವಿರ ಕೋಟಿ ಹೆಚ್ಚಾಗಿ ಆಗ್ತದೆ. ಪ್ರತಿ ವರ್ಷ ಇನ್ಕ್ರೀಸ್ ಆಗೇ ಆಗುತ್ತೆ ಅಷ್ಟು. ಸೊ ಅಷ್ಟು ಡೆವಲಪ್ಮೆಂಟ್ ಹೆಚ್ಚಾಗ್ಲಿಕ್ಕೆ ಕೂಡ ಅನುಕೂಲ ಆಗುತ್ತದೆ. ಆಗಿತ್ತಲ್ಲ, ಮಾಡುವಂಥ ಪ್ರಯತ್ನ ಮಾಡ್ತಾ ಇದೀವಿ. ಅಪ್ರೂವ್ ಮಾಡಿದ್ದಾರೆ ಅದು ಆ ಸ್ಕೀಮು. ಸೊ ಎಲ್ಲೆಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡ್ತೀವಿ, ಡೆವಲಪ್ ಮಾಡಿ ಸೈಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ದುರ್ಗದ ಉತ್ಸವ ಏನಾದರೂ ಘೋಷಣೆ ಆಗುತ್ತೆ ಸರ್? ಹೇಳಿದ್ದೀವಿ, ಸಿ ಎಂ ಅವ್ರು ಹೇಳಿದ್ದೀವಿ. ಅದು ಇನ್ನೂ ಟೈಮ್ ಇದೆ, ಅದಕ್ಕೆ ಇನ್ನೂ ಟೈಮ್ ಇದೆ. ಬಂದ್ಮ್ಯಾಗ ನೋಡಿ ಅದ್ರ ಬಗ್ಗೆ ಹೇಳೋಣ. ಇಲ್ಲ ಏನು ಗೊಂದಲ ಇಲ್ಲ. ಕೊಡುವಂಥ ಫ್ರೀಯಾಗಿ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ ಸರ್ಕಾರ. ಮಹಿಳೆಯರಿಗೆ ಕೊಡಬೇಕು. ಸೊ ಸ್ಮಾರ್ಟ್ ಕಾರ್ಡ್ ಉಚಿತವಾಗಿ ಕೊಡಲಿಕ್ಕೆ ನಿರ್ಧಾರ ಆಗಿದೆ ನಿನ್ನೆ. ಸರ್, ಈಗ ಶಾಸಕರ ವಿದೇಶ ಪ್ರವಾಸ ಅದಾಗೋಲ್ಲ, ಈಗ ಅಲ್ಲಿಗೆ ಮುಗಿತದೆ ಅಷ್ಟೇ. ಈಗ ನೀವು ಡೆವಲಪ್ಮೆಂಟ್ ಹೇಳಿದ್ರೆ ಅಷ್ಟೇ. ಸಾರಿ, ಅದನ್ನ ಕೇಳೋಣ. ಬಜೆಟ್ ಬಗ್ಗೆ ಹೇಳಿದ್ದೀವಿ, ಒಳ್ಳೆ ಬಜೆಟ್ ನಿರೀಕ್ಷೆ ಮಾಡಿದ್ದೀವಿ. ಸೊ ಅದು ಇಡೀ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ನಮ್ಮ ಆಸೆ ಇದೆ. ಈಗಾಗಲೇ 3 ಸಾರಿ ಹುಟ್ಟಿದ್ದಾರೆ. ಸೊ ಇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದು ಕೊಡುವಂತ ಆಶೆಯನ್ನು ವ್ಯಕ್ತ ಮಾಡ್ತೀನಿ. ನೋಡೋಣ, ವೇಟ್ ಮಾಡೋಣ. 6 ತಾರೀಕು ಬಜೆಟ್ ಮಂಡನೆ